ಸೊ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ ನಿಮಗೆ ಸ್ವಾಗತ. ಇನ್ನೊಂದು ಮೋಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇದು ಎಲೆಕ್ಟ್ರಿಕ್ ಗಾಡಿಗಳನ್ನ ವಾಶ್ ಮಾಡ್ಬೋದಾ ಬೇಡವಾ ಅಂತ ಇದೊಂದು ಇನ್ಫಾರ್ಮೇಷನ್ ತಿಳಿಸ್ಕೊಡೋಣ ಅಂತ ಮಾಡ್ತಾ ಇರೋದು. ನಮ್ದು ಆ್ಯಸ್ ಯೂಶುವಲ್ ಓಲಾ ಗಾಡಿ ಇದೆ. ಸೊ ನೋಡಿರಿ, ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 11,000 ರನ್ ಆಗಿದೆ ಗಾಡಿ. ಸೊ ಗಾಡಿನ ಆನ್ ಮಾಡಿಬಿಟ್ಟೆ ವಾಟರ್ ವಾಶ್ ಮಾಡಿ ತೋರಿಸ್ತೀವಿ. ಇವನೇನಪ್ಪ ಬರೀ ಓಲಾ ಗಾಡಿಗಳ ಬಗ್ಗೆನೇ ವಿಡಿಯೋ ಮಾಡ್ತಾನೆ ಅಂತ ಅಂದ್ಕೊಂಡ್ರೆ ಅದೇನು ಬ್ರ್ಯಾಂಡಿಂಗ್ ಎಲ್ಲ ಪ್ರಮೋಷನಲ್ ಅಲ್ಲ, ಸಸ್ತಾ ಮಾಲ್ ಇದು. ಸೊ ಇಂಡಿಯಾದಲ್ಲಿ ಇವಾಗ ಒಂದು 1,000 ರೂಪಾಯಿಗೆ 5 ಜೊತೆ ಕೊಡ್ತಾರೆ ಅಂದರೆ ನೂಕುನುಗ್ಲಲ್ಲಿ ಹೋಗ್ತಾ ಅಂತಾರೆ. ಅದೇ ರೀತಿ ಒಂದು ಎಕನಾಮಿಕಲ್ ಬಜೆಟ್ ಫ್ರೆಂಡ್ಲಿ ಗಾಡಿಗಳು ಚೆನ್ನಾಗಿ ರಿಲಯಬಲ್ ರನ್ ಆಗ್ತಾ ಇದ್ದಾವೆ ಅಂದರೆ ಯಾಕೆ ತೊಗೊಂಬಾರ್ದು. ಸೊ ಅದಕ್ಕೆ ನಾನು ಸೀರೀಸ್ ಆಫ್ ಓಲಾ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ ಅಷ್ಟೇ. ಸೊ ನೋಡಿರಿ, ಗಾಡಿ ಆನ್ ಆಗಿದೆ. ಸೊ ಆರಾಮಾಗಿ ವಾಟರ್ ವಾಶ್ ಮಾಡ್ತಾಯಿದ್ದೀವಿ ನಾವು. ಕೆಲವು ಸೆನ್ಸಿಟಿವ್ ಏರಿಯಾ ಮಾತ್ರ ನೀವು ವಾಶ್ ಮಾಡಬಾರ್ದಷ್ಟೇ. ಸೊ ಇನ್ನೆಲ್ಲ ಕಡೆ ನೀವು ಆರಾಮ್ಸೆ ನೀರು ಬಿಡ್ಬೋದು, ಏನು ತೊಂದರೆ ಇಲ್ಲ. ನೋಡಿರಿ, ನಮ್ಮ ಹುಡುಗ ವಿತ್ ಪ್ರೆಷರಾಗೆ ವಾಟ್ರ್ ಬಿಡ್ತಾನೆ. ನೋಡಿರಿ, ಆರಾಮ್ಸೆ ನೀವು ಡ್ಯಾಶ್ ಬೋರ್ಡು ಕಂಟ್ರೋಲ್ಸ್ ಸಮೇತ ನೀರು ಬಿಡ್ತಾಯಿದ್ದೀವಿ ನಾವು. ಸೊ ಏನು ಇಶ್ಯೂ ಆಗೋಲ್ಲ, ಯಾಕಂದರೆ ಇದೆಲ್ಲ ವಾಟರ್ ಪ್ರೂಫ್ ಗಾಡಿಗಳು. ಏನು ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆನೇ ಇಲ್ಲ, ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇರ್ತದೆ. ಸೊ ನೀವು 1 ಮೀಟರ್ ಡೆಪ್ನೆಸ್ಸಲ್ಲಿ ಸಮೇತ ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ಬೋದು ಅಂತ ನೀವು ಕೆಲವು ಬೆಂಗಳೂರು ಟ್ರಾಫಿಕಲ್ಲೆಲ್ಲ ನೋಡಿರ್ತೀರ. ಸೊ ನಿಂತಿರೋ ನೀರಲ್ಲಿ ಸುಮಾರು 1 ಅಡಿ 1.5 ಅಡಿ ನಿಂತಿರೋ ನೀರಲ್ಲೆಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಏನು ಸಮಸ್ಯೆ ಆಗಲ್ಲ. ಅದಕ್ಕೆ ಇವತ್ತು ಒಂದು ವಾಟರ್ ವಾಶ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ನೋಡ್ರಿ, ಇಲ್ಲೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಇಲ್ಲಿ ಚಾರ್ಜಿಂಗ್ ಕನೆಕ್ಟರ್ ಇರೋದ್ರಿಂದ ಇಲ್ಲಿ ಪರ್ಟಿಕ್ಯುಲರಾಗೆ ಏನು ಟಾರ್ಗೆಟ್ ಮಾಡಿಬಿಟ್ಟು ನೀರು ಬಿಡಬಾರ್ದು ಜಾಸ್ತಿ, ಪಾರ್ಷಿಯಲಾಗೆ. ಸೊ ನೀವು ಈ ಥರ ಫಾಸ್ಟಾಗಿ ಈ ಥರ ರಬ್ ಮಾಡ್ಕೊಂಬಿಡ್ಬೇಕಷ್ಟೆ. ಅಂದರೆ ಅಲ್ಲೇ ಅದೇ ಏರಿಯಾದಲ್ಲೇ ಜಾಸ್ತಿ ಡೆನ್ಸ್ಡಾಗಿ ನೀರನ್ನ ಬಿಡಬಾರ್ದು. ಸೊ ಇದೊಂದು ಏರಿಯಾ ಕೇರ್ಫುಲ್. ಸೊ ನೆಕ್ಸ್ಟ್ ಮೋಟರ್ ಇದೆ. ಸೊ ಮೋಟರ್ಗೂ ಸಮೇತ ನೀವು ಆರಾಮಾಗಿ ನೀರು ಬಿಟ್ಟು ವಾಶ್ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿ ಕಂಟ್ರೋಲರ್ ಏರಿಯಾ ಇದೆ. ಸೊ ಕಂಟ್ರೋಲರ್ ಏರಿಯಾಗೂ ಅಷ್ಟೇ ನೀವು ಒಂದು ಡಿಸೈರ್ಡ್ ಅಮೌಂಟ್ ಆಫ್ ವಾಟರ್ನ ನೀವು ಯೂಸ್ ಮಾಡಿಬಿಟ್ಟು ವಾಶ್ ಮಾಡ್ಬೋದು. ಹಂಗಂತೇಳಿ ತುಂಬ ಡೆಪ್ತಾಗಿ ಟಾರ್ಗೆಟ್ ಮಾಡಿ ನೀರನ್ನ ಬಿಡಬಾರ್ದು ಜಾಸ್ತಿ ಹೊತ್ತು, ಏನು ಇಶ್ಯೂ ಆಗೋಲ್ಲ. ನೋಡಿರಿ, ನಾವು ನಿಮಗೆ ಗಾಡಿ ಆನ್ ಮಾಡಿ ಲೈವಾಗಿ ವಾಟರ್ ವಾಶ್ ಮಾಡ್ತಾಯಿದ್ದೀವಿ. ಇನ್ನು ಬಾಡಿ ಏರಿಯಾ. ಸೊ ಓಲಾ ಗಾಡಿಯಲ್ಲಿ ಬಾಡಿ ಏರಿಯಾ ಇದು ಕಂಪ್ಲೀಟಾಗಿ ಟ್ಯೂಬುಲರ್ ಇರುತ್ತೆ. ಸೊ ಬೇಗನೆ ಫಿನಿಷಿಂಗ್ ಮಾಡಿಬಿಡ್ಬೋದು ವಾಟರ್ ವಾಷಿಂಗ್ನ. ಸೊ ನೆಕ್ಸ್ಟು ಮ್ಯಾಟ್ ತೆಗೆದ್ರೆ ಕಂಪ್ಲೀಟ್ಲಿ ಬ್ಯಾಟ್ರಿ ಇರುತ್ತಲ್ಲಿ. ಸೊ ಅದ್ರ ಕೆಳಗಡೆ ಸೊ ಅದೇ ಏರಿಯಾದಲ್ಲೇ ಬ್ಯಾಟ್ರಿ ಬರೋದ್ರಿಂದ ಅಲ್ಲೂ ಏನು ವರಿ ಮಾಡ್ಕೊಳಂಗಿಲ್ಲ. ಯು ಕ್ಯಾನ್ ಯೂಸ್ ಲಾರ್ಜ್ ಅಮೌಂಟ್ ಆಫ್ ವಾಟರ್. ನೋಡಿರಿ, ಏನೂ ಆಗಲ್ಲ, ಎಷ್ಟಾದರೂ ನೀರು ಬಿಟ್ಕೊಳ್ರಿ, ಮನಸ್ತೃಪ್ತಿ ಆಗೋ ಅಷ್ಟು. ನಿನ್ನ ಮುಗಿಲ ಶಾಲೆ ನಥಿಂಗ್ ವಿಲ್ ಬಿ ಡ್ಯಾಮೇಜ್ಡ್, ಏನು ಸಮಸ್ಯೆ ಆಗಲ್ಲ. ಯಾಕಂದರೆ ಕಂಪ್ಲೀಟ್ ವಾಟರ್ ಪ್ರೂಫ್ ಇದೆ. ನಾವು ಬೇಕು ಅಂತಲೇ ಮಳೆಯಲ್ಲೂ ಬಿಡ್ತೀವಿ ಗಾಡಿನ ಜಾಸ್ತಿ. ನೋಡೋಣ, ಟೆಸ್ಟ್ ಮಾಡೋಣ ಏನೋ ಇಶ್ಯೂ ಬರುತ್ತಾ ಅಂತ. ಇದುವರೆಗೂ ಇಶ್ಯೂ ಫೇಸ್ ಮಾಡಿಲ್ಲ. ಇನ್ನು ಫ್ರಂಟ್ ಫೇಸಿಂಗಿಗೆ ಬಂದರೆ ಕಂಪ್ಲೀಟ್ಲಿ ಟ್ಯೂಬ್ಲರ್ ಬಾಡಿ ಆಗಿರೋದ್ರಿಂದ ನೀವು ಬೇಗನೆ ವಾಶ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ಅಂಡರ್ ಬಾಡಿ ಏರಿಯಾ ಸಮೇತ ಅಷ್ಟೇ. ಸೊ ಅಲ್ಲೇ ನೋಡಬೇಕು ಅಂದರೆ ತುಂಬ ಮಡ್ ಸ್ಟೋರೇಜ್ ಆಗಿರುತ್ತೆ. ಸೊ ವೀಲಿಂದ ಬಂದಿರೋದು ಅಲ್ಲಿಗೆ ಬೇಕಾದ್ರೆ ನೀವು ಟಾರ್ಗೆಟ್ ಮಾಡಿ ಪ್ರೆಸ್ ಮಾಡಿ ಸ್ವಲ್ಪ ಪ್ರೆಷರ್ ಕೊಟ್ಟರೆ ಎಲ್ಲ ಕ್ಲೀನ್ ಆಗುತ್ತೆ ಕಂಪ್ಲೀಟ್ಲಿ. ಸೊ ಅಲ್ಲಿ ನೆಕ್ಸ್ಟು ಅಲ್ಲಿ ಬ್ಯಾಟ್ರಿ ಬ್ರೀತಿಂಗ್ ಸ್ಪೇಸ್ ಅಂತ ಕೊಟ್ಟಿರ್ತಾರೆ ಸ್ವಲ್ಪ. ಸೊ ಅಲ್ಲೂ ಬಿಡ್ಬೋದು, ಏನು ಸಮಸ್ಯೆ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಓಕೆ, ಹೆಡ್ಲೈಟ್ ಅಸೆಂಬ್ಲಿಗೂ ಅಷ್ಟೇ ಯು ಕ್ಯಾನ್ ಯೂಸ್ ಆ್ಯಂಪಲ್ ಅಮೌಂಟ್ ಆಫ್ ವಾಟರ್. ನೀವು ನೋಡ್ಬೋದಲ್ಲಿ ಕಂಟ್ರೋಲರ್ಸು ಕ್ಲೋಸಪ್ ಆಗಿ ತೋರಿಸ್ತೀನಿ. ಕಂಟ್ರೋಲರ್ಸ್ ಎಲ್ಲ ಇದೆ, ಸೆನ್ಸರ್ಸ್ ವೈರು ಎಲ್ಲ ಇದೆ. ಸೊ ಆದರೂ ನಿಮಗೆ ಲೈವಾಗೆ ನಾವು ತೋರಿಸ್ತಾ ಇದ್ದೀವಿ. ಆರಾಮ್ಸೆ ನೀವು ವಾಟರ್ನ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಯಾವುದೇ ಥರ ಡೌಟ್ಸು ಇಟ್ಕೊಬೇಡ್ರಿ. ಆ್ಯಂಡ್ ಈ ಕಡೆಯಿಂದನೂ ಅಷ್ಟೇ ಹಬ್ ಮೋಟ್ರಿಗೆ ನೋಡಿರಿ, ಮೋಟರಿಗೆ ಬಿಡು ಕಂಪ್ಲೀಟಾಗಿ. ಸೊ ಮೋಟರ್ಗೆ ಡೈರೆಕ್ಟಾಗೆ ನಾವು ಕಂಪ್ಲೀಟ್ಲಿ ವಾಟರ್ನ ಅಲ್ಲಿಗೆ ಹಾಕ್ತಾಯಿದ್ದೀವಿ. ಸೊ ಏನು ಸಮಸ್ಯೆ ಇಲ್ಲ, ಕಂಪ್ರೆಸ್ ಮಾಡಿ ಬಿಡ್ತಾಯಿದ್ದೀವಿ ಜೋರಾಗೇ, ಪ್ರೆಷರ್ ಜಾಸ್ತಿ ಇಟ್ಕೊಂಡೇ. ಸೊ ಏನು ಇಶ್ಯೂ ಇಲ್ಲ. ದೂರದಿಂದ ಬಿಡು ರವಿ ಸ್ವಲ್ಪ. ಓಕೆ, ನೋಡಿ, ಸುಮ್ಮನೆ ಹೇಳಿದ್ರೆ ತಪ್ಪಾಗುತ್ತೆ ಅಂತ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಕ್ ಗಾಡಿ ಓನರ್ಸ್ಗೆಲ್ಲ ಒಂದು ಇನ್ಫಾರ್ಮೇಷನ್ ಇರಲಿ. ಮತ್ತು ತಗೊಳ್ಬೇಕು ಅಂತಿರೋರು ಎಷ್ಟೋ ಜನ ನೀರಿಂದ ಏನು ಸಮಸ್ಯೆ ಆಗುತ್ತೋ, ಏನು ಕಥೆನೋ, ಏನೇನೋ ಡೌಟ್ಸ್ಗಳು ಇರುತ್ತೆ ಅವ್ರಿಗೆ. ಸೊ ಅದು ಅಂಡರ್ಸ್ಟುಡ್ಡು. ಸೊ ಇಂಡಿಯಾದಲ್ಲಿ ಹೇಳಬೇಕು ಅಂದರೆ ನಮ್ಮ ಜನಕ್ಕೆ ಒಂದು ಬಜೆಟ್ ಫ್ರೆಂಡ್ಲಿ ಅಂದರೆ ಕಡಿಮೆ ಬೆಲೆಯಲ್ಲಿ ವಾಟರ್ ಪ್ರೂಫ್ ಮತ್ತು ಒಳ್ಳೆ ಸ್ಪೀಡು, ಒಳ್ಳೆ ಮೈಲೇಜು ಎಲ್ಲ ಇರೋ ಏಕೈಕ ಗಾಡಿ ಅಂದರೆ ಓಲಾ ಗಾಡಿಗಳೇ. ಸೊ ಹೋಗಿ ಟೆಸ್ಟ್ ಡ್ರೈವ್ ಮಾಡಿರಿ. ಸೊ
ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಯೂಸ್ ಮಾಡಿರಿ, ನೇಚರ್ನ ಸೇವ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.